2025ರ ಯೂನಿಯನ್ ಬಜೆಟ್ ಘೋಷಣೆಗೆ ಕೆಲವೇ ದಿನಗಳಷ್ಟೇ ಬಾಕಿ. ಫೆಬ್ರವರಿ 1ನೇ ತಾರೀಕು ಬಜೆಟ್ ಘೋಷಣೆ ಆಗುತ್ತೆ. ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ನಮಗಾಗಿ ಯಾವ ತರದ ಬೆನಿಫಿಟ್ಗಳನ್ನ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಿದೆ. ಎಜುಕೇಷನ್, ಬೇರೆ ತರದ ಫೆಸಿಲಿಟೀಸು, ಇನ್ನೇನೋ ಹೊಸ ಯೋಜನೆ ಅಥವಾ ಟ್ಯಾಕ್ಸ್ ರಿಲೀಫು, ಈ ಎಲ್ಲದರ ಬಗ್ಗೆ ನಾವು ಎಲ್ಲಿ ನಿಲ್ತೀವಿ, ನಮ್ಗೆ ಯಾವ ತರ ಲಾಭ ಸಿಗುತ್ತೆ, ಈ ನಿರೀಕ್ಷೆಗಳು ಹಲವಾರು. ಅದರಲ್ಲಿ ಪ್ರಮುಖ 6 ನಿರೀಕ್ಷೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಈ ಚೇಂಜಸ್ ಆಗೇ ಆಗುತ್ತೆ ಅಂತ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಈ ಬಜೆಟ್ ನ ಕುರಿತಾಗಿ ಜನರಿಗಿದೆ. ಸೊ ಟಾಪ್ 6 ನಿರೀಕ್ಷೆಗಳ ಕುರಿತಾಗಿ ಈಗಾಗಲೇ ಕೆಲ ಸೂಚನೆಗಳು ಸಿಕ್ಕಿದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಈ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಪ್ರತಿ ಸಾರಿ ಕೇಳಿ ಬರೋದು ಮಿಡಲ್ ಕ್ಲಾಸ್ಗೆ, ಸ್ಯಾಲರಿಡ್ ಇನ್ಕಮ್ ಅನ್ನೇ ನೆಚ್ಕೊಂಡಿರೋರಿಗೆ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಏನಾದ್ರೂ ಕೊಟ್ಟಿದ್ದಾರಾ ಬೆನಿಫಿಟ್ ಅನ್ನೋದು. ಸೊ ಮೇ ಬಿ ಎಕ್ಸಂಪ್ಷನ್ ಲಿಮಿಟ್ ಅನ್ನೋದಿದೆಯಲ್ಲ, ಈಗಿರೋ ಲಿಮಿಟ್ 2.5 ಲಕ್ಷದವರೆಗೆ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ನೋಡ್ಕೊಂಡ್ರೆ, ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ 3 ಲಕ್ಷದವರೆಗೆ ಎಕ್ಸಂಪ್ಷನ್ ಇದೆ. ಈ ಎಕ್ಸಂಪ್ಷನ್ ಲಿಮಿಟ್ ಅನ್ನ 4 ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಆ ಬಗ್ಗೆ ಎಕ್ಸ್ಪೆಕ್ಟೇಷನ್ಗಳಿದ್ದು ಅನೇಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಕ್ವಿಕ್ ಆಗಿ ನಾವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಮತ್ತು ನ್ಯೂ ಟ್ಯಾಕ್ಸ್ ರೆಜಿಮ್ ಈಗ ಇರೋದೆಷ್ಟು ಆ ಬಗ್ಗೆ ನೋಡ್ಬಿಡೋಣ. ಓಲ್ಡ್ ಟ್ಯಾಕ್ಸ್ ರೆಜಿಮ್ ನ ಅಡಿಯಲ್ಲಿ 2.5 ಲಕ್ಷ ರೂಪಾಯಿವರೆಗೆ ಝೀರೋ ಟ್ಯಾಕ್ಸ್ ಅನ್ನು ನೀವು ಕಟ್ತೀರಿ. 2.5 ಲಕ್ಷದಿಂದ 5 ಲಕ್ಷ ರೂಪಾಯಿನವರೆಗೆ 5% ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 2.5 ಲಕ್ಷದವರೆಗೂ ಝೀರೋ. ಸೊ 2.5 5 ಲಕ್ಷ ಅಂದ್ರೆ ಮಿಕ್ಕಿದ್ದು 2.5 ಲಕ್ಷ ರೂಪಾಯಿ. ಆ 2.5 ಲಕ್ಷದ ಮೇಲೆ 5% ಅಂದ್ರೆ 12,500 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. 5 ಲಕ್ಷದಿಂದ 10 ಲಕ್ಷದವರೆಗೆ 20% ಟ್ಯಾಕ್ಸ್ ಸ್ಲ್ಯಾಬ್ ನಿಮಗೆ ಡಿಫೈನ್ ಮಾಡಿದ್ದಾರೆ. 2.5 5 ಲಕ್ಷಕ್ಕೆ ಎಷ್ಟು? 5%. ಸೊ 5 ಲಕ್ಷದಿಂದ 10 ಲಕ್ಷ ಅಂತ ಆಯ್ತಲ್ಲ, ಎಕ್ಸ್ಟ್ರಾ 5 ಲಕ್ಷ ಆಯ್ತು. ಆ 5 ಲಕ್ಷಕ್ಕೆ 20%. ಸೊ ಓವರ್ ಆಲ್ 1,12,500 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಅಬೌವ್ 10 ಲ್ಯಾಕ್ಸ್ ಅಂದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಆದ್ರೆ 10 ಲಕ್ಷದವರೆಗೆ 1,12,500 ನೀವು ಕಟ್ಟಬೇಕು. ಅದಕ್ಕೆ ಮೀರಿ ನೀವು ಎಷ್ಟು ಗಳಿಸಿರ್ತೀರೋ, ಈಗ 2 ಲಕ್ಷ ಎಕ್ಸ್ಟ್ರಾ ಇತ್ತು ಅಂದ್ಕೊಳ್ಳಿ, ಅದರ ಮೇಲೆ 30% ನೀವು ಕಟ್ಟಬೇಕಾಗುತ್ತೆ. ಅಲ್ಲಿಗೆ 60,000 ನೀವು ಕಟ್ಟಬೇಕಾಗುತ್ತೆ. ಸೊ ಇದು ಓಲ್ಡ್ ಟ್ಯಾಕ್ಸ್ ರೆಜಿಮ್. ನ್ಯೂ ಟ್ಯಾಕ್ಸ್ ರೆಜಿಮ್ ನಲ್ಲಿ 3 ಲಕ್ಷದವರೆಗೆ ನಿಲ್ಲು, 3 ಲಕ್ಷದಿಂದ 6 ಲಕ್ಷ ರೂಪಾಯಿನವರೆಗೆ 5%. ಅಂದ್ರೆ 3 ರಿಂದ 6 ಲಕ್ಷಕ್ಕೆ ಅಂದ್ರೆ ಎಷ್ಟು ಡಿಫರೆನ್ಸ್? 3 ಲಕ್ಷ ರೂಪಾಯಿ ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ. ಅದಕ್ಕೆ 15,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 6 ರಿಂದ 9 ಲಕ್ಷದ ಸ್ಲ್ಯಾಬ್ಗೆ 15,000 ಆಯ್ತು. 3 ರಿಂದ 6ಕ್ಕೆ 6 ರಿಂದ 9 ಲಕ್ಷದವರೆಗೆ 10% ನೀವು ಕಟ್ಟಬೇಕಾಗುತ್ತೆ. ಅಲ್ಲಿಗೆ ಓವರ್ ಆಲ್ 45,000 ರೂಪಾಯಿ ಆಗುತ್ತೆ. 9 ರಿಂದ 12 ಲಕ್ಷ ಅಂತಂದ್ರೆ 15%. ಸೊ ಓವರ್ ಆಲ್ 90,000 ರೂಪಾಯಿವರೆಗೆ ನೀವು ಕಟ್ಟಬೇಕಾಗುತ್ತೆ. ಯಾಕೆಂದ್ರೆ 6 ರಿಂದ 9 45,000 ಕಟ್ತೀರಿ, 9 ರಿಂದ 12 15% ಕಟ್ತೀರಿ. ಸೊ 12 ರಿಂದ 15 ಲಕ್ಷ ರೂಪಾಯಿವರೆಗೆ ಅಂತ ನೀವು ನೋಡ್ಕೊಂಡ್ರೆ 1.5 ಲಕ್ಷ ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 1.5 ಲಕ್ಷ ರೂಪಾಯಿ 15 ಲಕ್ಷದವರೆಗಿನ ಟ್ಯಾಕ್ಸು. 15 ಲಕ್ಷಕ್ಕಿಂತ ಹೆಚ್ಚು ಎಷ್ಟು ನೀವು ಗಳಿಸಿರ್ತೀರೋ ಆ ಟ್ಯಾಕ್ಸಬಲ್ ಇನ್ಕಮ್ಗೆ 30% ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇದು ಟ್ಯಾಕ್ಸ್ ಸ್ಲ್ಯಾಬ್ ಅಂತ ನೋಡ್ಕೊಂಡ್ರೆ. ಎರಡನೇ ನಿರೀಕ್ಷೆ, ಹೋಮ್ ಓನರ್ಸ್ಗೆ ಏನಾದ್ರೂ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾರಾ ಮನೆಗಾಗಿ ಸಾಲ ಮಾಡ್ಕೊಂಡವರಿಗೆ ಅಂತ. ಯಾಕೆ ಅಂತಂದ್ರೆ ಸೆಕ್ಷನ್ 24B ಆಫ್ ಇನ್ಕಮ್ ಟ್ಯಾಕ್ಸ್ ನ ಅಡಿಯಲ್ಲಿ ಈಗ ಓವರ್ ಆಲ್ ನೀವು ಇಂಟ್ರೆಸ್ಟ್ ಕಾಂಪೊನೆಂಟ್ ಎಷ್ಟು ಕಟ್ತೀರಿ ಒಂದು ವರ್ಷದಲ್ಲಿ, ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ 2 ಲಕ್ಷ ಅಂತಿದೆ. ಈ ಲಿಮಿಟ್ ಅನ್ನ ನಿಲ್ ಮಾಡ್ಬಿಡಿ. ಎಷ್ಟು ಇಂಟ್ರೆಸ್ಟ್ ಕಟ್ತಾರೋ ಅಷ್ಟು ಇಂಟ್ರೆಸ್ಟ್ಗೆ ನೀವು ರಿಯಾಯಿತಿ ಕೊಟ್ಬಿಡಿ ಅನ್ನೋ ಒಂದು ನಿರೀಕ್ಷೆ, ಬೇಡಿಕೆ ಇದೆ. ಅದರ ಜೊತೆಗೆ ಒಂದ್ ವೇಳೆ ಅದಾಗ್ಲಿಲ್ಲ ಅಂತಂದ್ರೆ ಈ 2 ಲಕ್ಷದ ಲಿಮಿಟ್ ಅನ್ನ 3 ಲಕ್ಷಕ್ಕೆ ಏರಿಕೆ ಮಾಡಿ ಅನ್ನೋ ಬೇಡಿಕೆ ಸರ್ಕಾರದ ಮುಂದೆ ಸ್ಟ್ರಾಂಗ್ ಆಗಿ ಇದೆ. ಸೊ ಇದನ್ನು ಕನ್ಸಿಡರ್ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಮೂರನೇ ನಿರೀಕ್ಷೆ ಯಾವುದು ಅದನ್ನ ಹೇಳೋದಕ್ಕೆ ಮುಂಚೆ ನಿಮ್ಗೆಲ್ರಿಗೂ ಉಪಯೋಗ ಆಗುವ ಒಂದು ಬುಕ್ ನ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು. ಝೀಬ್ರಾ ಲರ್ನ್ ಅನ್ನೋರು ಈ ಬುಕ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಬುಕ್ ನ ಹೆಸರು ಮನಿ ಸ್ಮಾರ್ಟ್ ಇನ್ ಯುವರ್ 20s and 30s. ನಿಮ್ಮ 20 ಮತ್ತು 30ನೇ ವಯಸ್ಸಿನಲ್ಲಿ ನೀವು ಹಣಕಾಸಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೆ ಆದ್ರೆ ನಿಮ್ಮ ಫ್ಯೂಚರು, ಫಿನಾನ್ಷಿಯಲ್ ಪ್ರೊಫೈಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು ಜೀವನದಲ್ಲಿ ಕಷ್ಟ ಪಡೋದು ಬೇಕಾಗೋದಿಲ್ಲ. ಅಷ್ಟು ಬಹುಮುಖ್ಯ ಮಾಹಿತಿಯನ್ನ ಈ ಪುಸ್ತಕದಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಈ ಪುಸ್ತಕದ ಹೈಲೈಟ್ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡೋದಕ್ಕೆ ಇರುವಂತಹ ಸ್ಮಾರ್ಟ್ ಆಯ್ಕೆಗಳು ಯಾವ್ಯಾವು, ಹೆಚ್ಚು ರಿಟರ್ನ್ಸ್ ಬರಬೇಕು ಅಂತಂದ್ರೆ ನೀವು ಯಾವ ತರದ ಹೂಡಿಕೆ ಆಯ್ಕೆಯನ್ನು ಪರಿಗಣಿಸಬೇಕಾಗತ್ತೆ, ಯಾವ ತರ ಡಿಸಿಷನ್ ತೆಗೆದುಕೊಳ್ಳಬೇಕಾಗತ್ತೆ, ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದರಲ್ಲಿ ಸಿಗುತ್ತೆ. ಬಹಳ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಕೂಡ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ. ನೀವು ಓದ್ತಾ ಇದ್ರೆ ಈಗ ಸಾಮಾನ್ಯ ಹಣಕಾಸಿನ ವಿಷಯ ಅಂದ ತಕ್ಷಣ ನಂಗೆ ಅರ್ಥ ಆಗಲ್ಲಪ್ಪ ಅನ್ನುವಂಥವರು ಸಹ ಇನ್ನೂ ಓದಬೇಕು ತಿಳ್ಕೊಳ್ಬೇಕು ಅನಿಸುವಂಥ, ಅರ್ಥ ಆಗೋದಕ್ಕೆ ಬಹಳ ಈಸಿ ಅನಿಸುವಂತಹ ರೆಪ್ರೆಸೆಂಟೇಷನ್ ಈ ಪುಸ್ತಕದಲ್ಲಿದೆ. ನೀವು ಹಣಕಾಸಿನ ವಿಷಯದ ಬಗ್ಗೆ ಯಾವ್ದಾರ ಬುಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಆನ್ಲೈನ್ ಟ್ರೈ ಮಾಡಿದ್ರು ನಿಮಗೆ ಫಾರಿನ್ ಆಥರ್ಗಳ ಬುಕ್ಕೇ ಹೆಚ್ಚಾಗಿ ಸಿಕ್ಕಿರುತ್ತೆ.
ಅದರಲ್ಲಿ ಅವರು ನ್ಯೂಯಾರ್ಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಡಾಲರಲ್ಲಿ ಗಳಿಸಿ ಈ ತರ ಫಾರಿನ್ ಕಾಂಟೆಕ್ಸ್ಟ್ ನಲ್ಲಿ ನಿಮಗೆ ವಿಷಯಗಳನ್ನ ತಿಳಿಸ್ಬಿಟ್ಟಿರ್ತಾರೆ. ಭಾರತದ ಇಂಡಿಯನ್ ಕಾಂಟೆಕ್ಸ್ಟ್, ಇಲ್ಲಿನ ಸವಾಲುಗಳು, ಇಲ್ಲಿನ ಸ್ಟಾಕ್ ಮಾರ್ಕೆಟ್, ಆ ಥರದ ರಿಲೆವೆನ್ಸ್ ಈ ಹಿಂದಿನ ಬುಕ್ಗಳಲ್ಲಿ ಸಿಗ್ತಾ ಇರಲಿಲ್ಲ. ಬಟ್ ಈ ಪುಸ್ತಕ ನಮ್ಮ ಭಾರತದ ಸವಾಲುಗಳಿಗೆ, ಆ ಕಾಂಟೆಕ್ಸ್ಟ್ಗೆ ತುಂಬಾ ಚೆನ್ನಾಗಿ ಅಳವಡಿಸಿರುವಂತಹ ಪುಸ್ತಕ. ಈ ಪುಸ್ತಕನ ಮೆಲುಕು ಹಾಕಿದಾಗ ನನಗನ್ಸಿದ್ದು, ನಾವು ಕವರ್ ಮಾಡ್ತಿರುವಂತಹ ಎಷ್ಟೋ ಕಾನ್ಸೆಪ್ಟ್ಗಳನ್ನ ಇವರು ಬಹಳ ಸರಳವಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ನನಗೆ ಪರ್ಸನಲ್ ಫೇವ್ರೆಟ್ ಅಸೆಟ್ ಮೇಜ್ ಅಂತ. ಇದರಲ್ಲಿ ಈಕ್ವಿಟಿ, ಫಿಕ್ಸ್ಡ್ ಇನ್ಕಮ್, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಯಾವ್ಯಾವಿದ್ದಾವೆ, ಮ್ಯೂಚುವಲ್ ಫಂಡ್ಸು, ರಿಯಲ್ ಎಸ್ಟೇಟು, ಸ್ಮಾಲ್ ಸೇವಿಂಗ್ಸು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಇನ್ಶೂರೆನ್ಸು, ಹೀಗೆ ಎಂಡ್ ಟು ಎಂಡ್ ಎಲ್ಲ ಟಾಪಿಕ್ಗಳನ್ನು ಇದರಲ್ಲಿ ಕವರ್ ಮಾಡಲಾಗಿದೆ. ಸೊ ನೀವು ಸಹ ನಿಮ್ಮ 20-30ನೇ ವಯಸ್ಸಿನಲ್ಲಿದ್ದು ನಿಮ್ಮ ಫಿನಾನ್ಸ್ ಅನ್ನ ಕಂಪ್ಲೀಟ್ ಕಂಟ್ರೋಲ್ಗೆ ತಗೊಳ್ಬೇಕು ಅನ್ನೋದಾದ್ರೆ ಈ ಬುಕ್ ಅನ್ನ ಆರ್ಡರ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮುಖೇನ ನೀವು ಆರ್ಡರ್ ಮಾಡಬಹುದು. ಹಾಗೇನೆ ನಮ್ಮ ಯೂಸರ್ಗೆ ಅಂತ ಒಂದು ಸ್ಪೆಷಲ್ ಆಫರ್ ಅನ್ನು ಸಹ, ಡಿಸ್ಕೌಂಟ್ ಅನ್ನು ಸಹ ಇವರು ಕೊಡ್ತಾ ಇದ್ದಾರೆ. ಏನದು ಅಂದ್ರೆ ಸೇವ್ 15 ಅನ್ನೋ ಒಂದು ಕೂಪನ್ ಕೋಡ್ ಇದೆ. ನೀವು ಈ ಬುಕ್ ಅನ್ನ ಆರ್ಡರ್ ಮಾಡೋ ಸಂದರ್ಭ ಕನ್ನಡ 15 ಕೂಪನ್ ಕೋಡ್ ಅನ್ನ ಎಂಟರ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ಕೂಡಲೇ ಆರ್ಡರ್ ಮಾಡಿ. ಈಗ ಬಜೆಟ್ ಕುರಿತ ಮೂರನೇ ವಿಷಯಕ್ಕೆ ಬಂದ್ಬಿಡೋಣ. ಮೂರನೇ ವಿಷಯ, NPS ಡಿಡಕ್ಷನ್ಗೆ ಇರುವ ಲಿಮಿಟ್ ಇದೆಯಲ್ಲ ಅದನ್ನ ಹೆಚ್ಚು ಮಾಡಿ ಅನ್ನೋ ನಿರೀಕ್ಷೆ. ಅಂದ್ರೆ ನೀವು 1.5 ಲಕ್ಷ ರೂಪಾಯಿವರೆಗೆ ಇನ್ವೆಸ್ಟ್ ಮಾಡಬಹುದು. 80C ಅಡಿಯಲ್ಲಿ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಆಪ್ಷನ್ ಅಂತ ಏನಿದೆ ಅದನ್ನ ನೀವು ಕಂಪ್ಲೀಟ್ಲಿ NPS ಬೇಕಾದ್ರೂ ಇನ್ವೆಸ್ಟ್ ಮಾಡ್ಕೊಳ್ಬಹುದು. ಅದನ್ನ ಬಿಟ್ಟು ಇನ್ನೂ 50,000 ರೂಪಾಯಿ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದಕ್ಕೆ NPSಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ. 80C 1.5 ಲ್ಯಾಕು, ಅದನ್ನ ಬಿಟ್ಟು 80CCD 1B ಅನ್ನೋ ಸೆಕ್ಷನ್ ಇದೆಯಲ್ಲ ಅದರಲ್ಲಿ 50,000, ಅದನ್ನ 1 ಲಕ್ಷಕ್ಕೆ ಏರಿಕೆ ಮಾಡಿ ಅನ್ನೋ ಒಂದು ನಿರೀಕ್ಷೆ ಇದೆ. ಬಹುಶಃ ಈ ಬಜೆಟ್ ನಲ್ಲಿ ಈ ಬೇಡಿಕೆಗೂ ಮಣೆ ಹಾಕಬಹುದು ಅನ್ನೋ ನಿರೀಕ್ಷೆ ಇದೆ. ನಾಲ್ಕನೇದು ಸೆಕ್ಷನ್ 80D, ಮೆಡಿಕಲ್ ಇನ್ಶೂರೆನ್ಸ್ಗೆ ಡಿಡಕ್ಷನ್ ನಾವೇನು ಕ್ಲೈಮ್ ಮಾಡ್ತೀವಲ್ಲ ಅದನ್ನ ಹೆಚ್ಚು ಮಾಡಬೇಕು ಆ ವ್ಯಾಪ್ತಿಯನ್ನ ಅಂತ. ಏನಕ್ಕೆ ಅಂತಂದ್ರೆ ನಾರ್ಮಲ್ ಸಿಟಿಸನ್ಗೆ ಈಗ ಇರೋದು 25,000, ಸೀನಿಯರ್ ಸಿಟಿಸನ್ಗೆ 50,000 ರೂಪಾಯಿ ಇದೆ. ಅದನ್ನ ಡಬಲ್ ಕೊಡಿ ಅಂತ. 25,000 ಇರೋದನ್ನ ನಾರ್ಮಲ್ ಸಿಟಿಸನ್ಗೆ 50,000 ಮಾಡಿ, ಸೀನಿಯರ್ ಸಿಟಿಸನ್ಸ್ಗೆ 50,000 ಇರೋದನ್ನ 1 ಲಕ್ಷಕ್ಕೆ ಏರಿಸಿ ಸೆಕ್ಷನ್ 80D ಅಡಿಯಲ್ಲಿನ ಡಿಡಕ್ಷನ್ಸ್ ಅನ್ನ ಹೆಚ್ಚು ಮಾಡಿ ಅನ್ನೋ ನಿರೀಕ್ಷೆ ಇದೆ. ಇದನ್ನು ಕನ್ಸಿಡರ್ ಮಾಡಬಹುದು ಅನ್ನೋದು ಎಕನಾಮಿಕ್ ಎಕ್ಸ್ಪರ್ಟ್ಸ್ ಗಳಿಂದ ಸಿಗ್ತಿರುವ ಮಾಹಿತಿ. ಐದನೇದು ಸ್ಟಾಕ್ ಇನ್ಕಮ್ ಮೇಲಿನ ಕ್ಯಾಪಿಟಲ್ ಗೇನ್ಸ್. ಯಾಕೆಂದ್ರೆ ಕಳೆದ ಬಜೆಟ್ನಲ್ಲಿ ಇದನ್ನ 15-20%ನವರೆಗೆ ಶಾರ್ಟ್ ಟರ್ಮ್ಗೆ, 10-12.5%ನವರೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಈಗಾಗಲೇ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಲಾಗಿದೆ ಅಲ್ವಾ. ಸೊ ಆ ಕಾರಣಕ್ಕಾಗಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ STT ಅಂತ ಇರುತ್ತಲ್ಲ ಅದನ್ನ ನಿರ್ಮೂಲನೆ ಮಾಡಿಬಿಡಿ, ತೆಗೆದುಬಿಡಿ ಅದನ್ನ ಅನ್ನೋ ಒಂದು ಬೇಡಿಕೆ ಇದೆ. ಸೊ ಮೇ ಬಿ ಇದನ್ನು ಪರಿಗಣಿಸಬಹುದು ಅನ್ನೋದಿದೆ. ಆರನೇದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಸೆಕ್ಷನ್ 80C ಲಿಮಿಟ್ ಅನ್ನ ಇನ್ನೂ ವಿಸ್ತರಿಸಿ 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಸೇವಿಂಗಿಗೆ ಅಂತ ಓಲ್ಡ್ ಟ್ಯಾಕ್ಸ್ ರೆಜಿಮ್ನ ಆಯ್ಕೆ ಮಾಡಿಕೊಂಡವರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅಲ್ವಾ. ಅಷ್ಟು ಸಾಕಾಗೋದಿಲ್ಲ, ಅದರಿಂದ ಯಾರಿಗೂ ಇನ್ವೆಸ್ಟ್ ಮಾಡೋದಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟಂಗೆ ಆಗೋದಿಲ್ಲ. ಹೀಗಾಗಿ 1.5 ಲಕ್ಷನ ಇನ್ನೂ ಜಾಸ್ತಿ ಮಾಡಿ ಅನ್ನೋ ನಿರೀಕ್ಷೆ ಇದೆ. ಸೊ ಇದನ್ನ ಎಷ್ಟಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೂ ಗೊತ್ತಿಲ್ಲ. ಬಟ್ ಸೆಕ್ಷನ್ 80C ಲಿಮಿಟ್ನ ವ್ಯಾಪ್ತಿಯನ್ನ ವಿಸ್ತರಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕೆಂದ್ರೆ 2014ರಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ 11-12 ವರ್ಷಗಳು ಸೆಕ್ಷನ್ 80C ಲಿಮಿಟ್ 1.5 ಲಕ್ಷನ ಇದೆ. ಸೊ ಅದನ್ನ ಜಾಸ್ತಿ ಮಾಡಬೇಕು, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಹೆಚ್ಚು ಉಳಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಬೇಡಿಕೆ ಇದೆ. ಸೊ ಈ ಎಲ್ಲ ನಿರೀಕ್ಷೆಗಳಿಗೆ ಉತ್ತರ ಕಂಪ್ಲೀಟ್ಲಿ ಇದು ಹೇಗಿದೆ, ಇಷ್ಟನ್ನೇ ಅಕ್ಸೆಪ್ಟ್ ಮಾಡಿದಾರಾ ಅಥವಾ ಇದಕ್ಕಿಂತಲೂ ಹೆಚ್ಚು ಬೆನಿಫಿಟ್ಸ್ ಕೊಡಬಹುದಾ ಗೊತ್ತಿಲ್ಲ. ಒಟ್ಟು 6 ಪ್ರಮುಖ ನಿರೀಕ್ಷೆಗಳಿದ್ದಾವೆ, ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇರೋದು. ಸೊ ಅದರಲ್ಲಿ ಎಷ್ಟಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ, ಫೆಬ್ರವರಿ 1ನೇ ತಾರೀಕು ಯೂನಿಯನ್ ಬಜೆಟ್ನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ ವಿಡಿಯೋದ ಲಿಂಕ್ ಅನ್ನ ತಪ್ಪದೆ ಫಾರ್ವರ್ಡ್ ಮಾಡಿ. ಇನ್ನೂ ಹೆಚ್ಚು ಕಲಿಬೇಕು ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಸರ್ಕಾರಿ ಸ್ಕೀಮ್ಗಳ ಕುರಿತಾಗಿ, ಮ್ಯೂಚುವಲ್ ಫಂಡ್ಗಳ ಕುರಿತಾಗಿ ಅನ್ನೋದು ನಿಮ್ಮ ಉದ್ದೇಶ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೀಡಮ್ ಆಪ್ ನಲ್ಲಿ ಪರ್ಸನಲ್ ಫಿನಾನ್ಸ್, ಫಾರ್ಮಿಂಗ್, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಕೋರ್ಸ್ಗಳು, ಎಕ್ಸ್ಪರ್ಟ್ಗಳು ಕಲಿಸಿಕೊಟ್ಟಿರುವ ಕೋರ್ಸ್ಗಳು ಲಭ್ಯ ಇದೆ. ನ್ಯೂ ಇಯರ್ ಆಫರ್ ಕೂಡ ಇರೋದ್ರಿಂದ 399 ರೂಪಾಯಿ ನೀವು ಪೇ ಮಾಡಿದ್ರೆ 500 ಕೋರ್ಸ್ಗಳಿಗೆ ಆಕ್ಸೆಸ್ ನಿಮಗೆ ಸಿಗುತ್ತೆ. ಸೊ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಳೋ ಉತ್ಸುಕತೆ ನಿಮಗಿದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.